ಸ್ನೇಹಿತರೆ ನಮಸ್ಕಾರ. ನಾನು ಸೋಮಶೇಖರ್. ಗುಜರಾತ್ನ ಅಹಮದಾಬಾದ್ನಲ್ಲಿ 242 ಜನ ಪ್ರಯಾಣಿಕರನ್ನ ಹೊತ್ತುಕೊಂಡು ಲಂಡನ್ಗೆ ತೆರಳುತ್ತಾ ಇದ್ದಂತಹ ಬೋಯಿಂಗ್ 787 ವಿಮಾನ ಪತನಗೊಂಡಿದೆ. ಈ ಭೀಕರ ಅಪಘಾತದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತದ್ದು. ಜೊತೆಗೆ ಈ ಅಪಘಾತ ಸಂಭವಿಸ್ತಾ ಇದ್ದಂತೆ ಸುಮಾರು 5 ಕಿಲೋಮೀಟರ್ ವರೆಗೆ ದಟ್ಟದಾದ ಹೊಗೆ ಆವರಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕವನ್ನ ಕೂಡ ಉಂಟು ಮಾಡಿತ್ತು. ಇನ್ನು ಸಾವು ನೋವುಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸ್ನೇಹಿತರೆ, ಲಂಡನ್ಗೆ ತೆರಳುತ್ತಾ ಇದ್ದಂತಹ ಈ ಬೋಯಿಂಗ್ 787 ವಿಮಾನ ಅಸಾಮಾನ್ಯವಾದಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ವಿಮಾನವಾಗಿದೆ. ಇದು ಪತನಗೊಂಡಿದ್ದು ಮಾತ್ರ ಅಚ್ಚರಿ. ಹೀಗೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಅಂದ್ರೆ ಅಸಾಮಾನ್ಯವಾದ ಸಾಮರ್ಥ್ಯವನ್ನ ಹೊಂದಿರುವಂತಹ ಈ ವಿಮಾನಕ್ಕೆ ಏನಾಯಿತು, ಪತನಗೊಳ್ಳುವುದಕ್ಕೆ ಕಾರಣವೇನು ನೋಡೋಣ ಬನ್ನಿ. ಈ ಅತಿ ದೊಡ್ಡ ಪ್ರಯಾಣಿಕ ವಿಮಾನ ಬೋಯಿಂಗ್ 787 ಡ್ರೀಮ್ ಲೈನರ್ ಅನ್ನ ದೂರದ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ವಿಮಾನ ಎಷ್ಟು ಕಿಲೋಮೀಟರ್ ಹಾರಬಲ್ಲದು ಮತ್ತು ಅದು ಎಷ್ಟು ಲೀಟರ್ ಇಂಧನವನ್ನ ಹೊತ್ತೊಯ್ಯುತ್ತಿತ್ತು ಎನ್ನುವ ಕುರಿತು ಮಾಹಿತಿಯನ್ನು ನೋಡೋದಾದ್ರೆ, ವಾಸ್ತವವಾಗಿ ಬೋಯಿಂಗ್ 787 ವಿಮಾನಗಳು 3 ಮಾದರಿಗಳಲ್ಲಿ ಇರ್ತವೆ. ಒಂದು 787-8, 787-9 ಮತ್ತು 787-10. ಈ 3 ಮಾದರಿಯಲ್ಲಿ ಇರುವಂತಹ ಈ ವಿಮಾನಗಳು ಪ್ರತಿ ಮಾದರಿಯಲ್ಲಿ ಇಂಧನದ ಟ್ಯಾಂಕ್ ಸಾಮರ್ಥ್ಯ ಸ್ವಲ್ಪ ಭಿನ್ನವಾಗಿರುತ್ತೆ. ಆದರೆ ಸರಾಸರಿ ಇದು ಸುಮಾರು 1.2 ಲಕ್ಷ ಲೀಟರ್, ಅಂದರೆ 33,000ದಿಂದ 33,400 ಗ್ಯಾಲನ್ ಇಂಧನವನ್ನ ಸಾಗಿಸಬಲ್ಲದು. ಇನ್ನು ತೂಕದ ವಿಚಾರಕ್ಕೆ ಬಂದ್ರೆ ಇದು 1 ಲಕ್ಷ ಕಿಲೋಗಳಿಗಿಂತ ಹೆಚ್ಚು ಇಂಧನವನ್ನ ಹೊಂದಿರುತ್ತೆ. ಏಕೆಂದ್ರೆ ಈ ವಿಮಾನವು ದೆಹಲಿಯಿಂದ ನ್ಯೂಯಾರ್ಕ್ ಅಥವಾ ಲಂಡನ್ಗೆ 13,000ದಿಂದ 14,000 ಕಿಲೋಮೀಟರ್ ವರೆಗೆ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಹೀಗಾಗಿ 13ರಿಂದ 14,000 ಕಿಲೋಮೀಟರ್ ವರೆಗೆ ಹಾರಬಲ್ಲದಂತಹ ಒಂದು ಅಸಾಮಾನ್ಯವಾದಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ಅಪಘಾತಕ್ಕೆ ಈಡಾದ ಈ ವಿಮಾನವು 58,000 ಲೀಟರ್ ಇಂಧನವನ್ನ ತನ್ನಲ್ಲಿ ತುಂಬಿಸಿಕೊಂಡು ಸಾಗಿಸ್ತಾ ಇತ್ತು. ಸ್ನೇಹಿತರೆ, ಈ ಅಪಘಾತಕ್ಕೆ ಈಡಾದ ಏರ್ ಇಂಡಿಯಾ ವಿಮಾನ ಸಂಸ್ಥೆಯ AI-171 ವಾಸ್ತವವಾಗಿ 787-8 ಮಾದರಿಯ ವಿಮಾನವಾಗಿದೆ. ಏರ್ ಇಂಡಿಯಾದ ಫ್ಲೀಟ್ ನಲ್ಲಿ ಸೇರಿಸಲಾದ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನವು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಅದರ ಇಂಧನ ದಕ್ಷತೆ ಮತ್ತು ದೀರ್ಘ ಮತ್ತು ದೂರ ಹಾರುವ ಸಾಮರ್ಥ್ಯವು ಇದನ್ನ ಅತ್ಯಂತ ವಿಶೇಷವನ್ನಾಗಿಸ್ತದೆ. ಯಾಕಂದ್ರೆ ವಿಶೇಷವಾದಂತಹ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಅತಿ ಎತ್ತರಕ್ಕೆ ಮತ್ತು ಅತಿ ದೂರಕ್ಕೆ ದೀರ್ಘಕಾಲದವರೆಗೆ ಹಾರಬಲ್ಲಂತಹ ತಂತ್ರಜ್ಞಾನ ಈ ವಿಮಾನದಲ್ಲಿದೆ. ಇದು ಅಮೆರಿಕನ್ ವಿಮಾನ ತಯಾರಕ ಬೋಯಿಂಗ್ ನಿರ್ಮಿಸಿದ ವಿಶಾಲ ವಿಮಾನವಾಗಿದೆ. ಏರ್ ಇಂಡಿಯಾ ಇದನ್ನ ಕಳೆದ 2012ರಲ್ಲಿ ತನ್ನ ಫ್ಲೀಟ್ಗೆ ಸೇರಿಸಿತು ಮತ್ತು ಇದು ಇಂದಿಗೂ ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ಅದರ ಬೆನ್ನೆಲುಬಾಗಿ ಉಳಿದಿದೆ. ಈ ಚಿಕ್ಕ ಮಾದರಿ 787-8 ಬೋಯಿಂಗ್ ವಿಮಾನ ಏನಿದೆ ಸುಮಾರು 1,26,206 ಲೀಟರ್ ಇಂಧನವನ್ನ ಸಾಗಿಸಬಲ್ಲದು. ಇದರರ್ಥ ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹಾರಾಟವನ್ನ ಅಂದ್ರೆ ಸುಮಾರು 6,700 ಕಿಲೋಮೀಟರ್ ವನ್ನ ಸುಲಭವಾಗಿ ಪೂರ್ಣಗೊಳಿಸಬಹುದಾಗಿದೆ. ಇನ್ನು 787-9 ಮತ್ತು 787-10 ಮಾದರಿಗಳ ಬಗ್ಗೆ ಹೇಳುವುದಾದ್ರೆ ಇವುಗಳಲ್ಲಿ ಬಹುತೇಕ ಒಂದು ಪ್ರಮಾಣದ ಇಂಧನ ತುಂಬಿರುತ್ತೆ. ಅಂದ್ರೆ 787-10 ಹೆಚ್ಚಿನ ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತದೆ ಮತ್ತು ಅದರಿಂದ ಅದರ ವ್ಯಾಪ್ತಿಯೂ ಕೂಡ ಸ್ವಲ್ಪ ಕಡಿಮೆ, ಅಂದ್ರೆ 11,900 ಕಿಲೋಮೀಟರ್ ವರೆಗೆ ಹಾರುವಂತಹ ಒಂದು ಸಾಮರ್ಥ್ಯವನ್ನ ಈ 2 ಮಾದರಿಯ ವಿಮಾನಗಳು ಹೊಂದಿರುವಂತದ್ದು. ಹಾರಾಟದ ದೂರ, ಪ್ರಯಾಣಿಕರ ಸಂಖ್ಯೆ, ಸಾಮಾನುಗಳ ತೂಕ ಮತ್ತು ಹವಾಮಾನವನ್ನ ಪರಿಗಣಿಸಿ ವಿಮಾನದಲ್ಲಿ ಇಂಧನ ತುಂಬಿಸಲಾಗುತ್ತೆ. ಉದಾಹರಣೆಗೆ ಅಹಮದಾಬಾದ್ನಿಂದ ಲಂಡನ್ಗೆ ಹಾರಾಟ ಮಾಡುವುದಕ್ಕೆ ಸುಮಾರು 80ರಿಂದ 90,000 ಲೀಟರ್ ಇಂಧನ ಸಾಕಾಗಬಹುದು. ಇದರಲ್ಲಿ ಮೀಸಲು ಇಂಧನವೂ ಸೇರಿದೆ. ಆದ್ದರಿಂದ ತುರ್ತು ಸಂದರ್ಭದಲ್ಲಿ ಇದನ್ನ ಕೂಡ ಬಳಸೋದಕ್ಕೆ ಇದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಹಾಗಾದ್ರೆ 80ರಿಂದ 90,000 ಲೀಟರ್ ಇಂಧನವನ್ನ ಸಾಗಿಸಬಹುದಾದಂತಹ ಸಾಮರ್ಥ್ಯ ಈ ವಿಮಾನದಲ್ಲಿ ಇದೆ. ಬೋಯಿಂಗ್ 787 ಈ ಬೋಯಿಂಗ್ ವಿಮಾನದ ಇಂಧನವನ್ನ 3 ಟ್ಯಾಂಕ್ಗಳಲ್ಲಿ ಇಡಲಾಗುತ್ತೆ. ಇವು ವಿಮಾನದ 2 ರೆಕ್ಕೆಗಳಲ್ಲಿ ಮತ್ತು 1 ಟ್ಯಾಂಕ್ ನಲ್ಲಿ ಇರುತ್ತೆ. ಇವು ಎಷ್ಟು ಬಲವಾಗಿರುತ್ತವೆ ಅಂದ್ರೆ ಸಣ್ಣ ಅಪಘಾತಗಳಲ್ಲಿಯೂ ಸೋರಿಕೆಯಾಗುವುದಿಲ್ಲ. ಈ ವಿಮಾನವು 1 ಗಂಟೆಯಲ್ಲಿ ಸರಾಸರಿ 10,000 ಲೀಟರ್ ಇಂಧನವನ್ನ ಒಳಗೊಳ್ಳುತ್ತೆ. ಅಂದ್ರೆ ದೀರ್ಘಕಾಲದ ಹಾರಾಟದಲ್ಲಿ ಅದು ಕ್ರಮೇಣ ಹಗುರವಾಗುತ್ತೆ. ಯಾಕಂದ್ರೆ ಇಂಧನ ಖಾಲಿಯಾಗುತ್ತಾ ಬರ್ತಾ ಇದ್ದಂತೆ ವಿಮಾನ ಹಗುರವಾಗುತ್ತಾ ಬರುತ್ತೆ. ಇದು ಲ್ಯಾಂಡಿಂಗ್ ಅನ್ನ ಸುಲಭಗೊಳಿಸುತ್ತೆ.
ಆದರೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ಈ ಅಪಘಾತಕ್ಕೆ ಸದ್ಯಕ್ಕೆ ವಿಮಾನದಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ದೋಷವೇ ಕಾರಣ ಅಂತ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ತಿಳಿದು ಬರ್ತಾ ಇರುವಂತದ್ದು. 179 ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ವಿಮಾನ ಪತನಗೊಂಡಿರುವುದು MBBS ನ ಒಂದು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಧ್ಯಾಹ್ನ 1:47 ವಿಮಾನ ಟೇಕ್ ಆಫ್ ಆದ ಬಳಿಕ ಕೆಲವೇ ನಿಮಿಷಗಳಲ್ಲಿ ಪೈಲಟ್ ತಾಂತ್ರಿಕ ದೋಷದ ಬಗ್ಗೆ ATCಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ನಂತರ ಸಂಪರ್ಕ ಕೂಡ ಕಡಿತಗೊಂಡಿದೆ. ಹಠಾತ್ ಆಗಿ ವಿಮಾನ ಪತನಗೊಂಡಿದೆ. ಆದರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಂಜಿನ್ ನಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ದೋಷವೇ ವಿಮಾನ ಪತನಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖೆಯ ಬಳಿಕವಷ್ಟೇ ನಿಜವಾದ ಕಾರಣ ತಿಳಿದು ಬರಲಿದೆ. ಸ್ನೇಹಿತರೆ, ಇದು ಬೋಯಿಂಗ್ 787 ವಿಮಾನದ ಕುರಿತು ಒಂದು ಪುಟ್ಟದಾದ ಮಾಹಿತಿ. ಅಸಾಮಾನ್ಯವಾದಂತಹ ಸಾಮರ್ಥ್ಯ ಹೊಂದಿರುವ ಈ ವಿಮಾನ ಪತನವಾಗಿದ್ದು ಮಾತ್ರ ಅಚ್ಚರಿ. ಸ್ನೇಹಿತರೆ, ಈ ಪುಟ್ಟದಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.